ಹಾರ್ಗೆ ನಮಸ್ಕಾರ. ನೀವು ನೋಡ್ತಾರ ಸ್ಯಾಂಡಿಬ್ರೋ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂದ್ರೆ ನಿಮ್ಗೆ ಆಲ್ರೆಡಿ ಟೈಟಲ್ ಮತ್ತು ತಮ್ನೇಲ್ ನೋಡಿ ಅರ್ಥ ಆಗಿರುತ್ತೆ. ಹೌದು, ನೀವೇನಾದ್ರೂ ನಿಮ್ ಗೂಗಲ್ ಅಕೌಂಟಿಂದ ಫೋನ್ ನಂಬರ್ನ ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ನಮ್ ಗೂಗಲ್ ಅಕೌಂಟಿಂದ ಫೋನ್ ನಂಬರ್ನ ಚೇಂಜ್ ಮಾಡೋದು ಅಂತೇಳಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟೊಂದು ಲೈಕ್ನ ಮಾಡಿ, ಆಯ್ತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಅದಕ್ಕಾಗಿ ನೀವು ಮೊದ್ಲು ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಗೂಗಲ್ ಆ್ಯಪ್ನ ಓಪನ್ ಮಾಡ್ಕೋಬೇಕು, ಅಂದ್ರೆ ಜಿಮೇಲ್ ಆ್ಯಪ್ನ. ಸೊ ಇವಾಗ ಜಿಮೇಲ್ ಆ್ಯಪ್ನ ಓಪನ್ ಮಾಡ್ಕೊತೀನಿ. ನೆಕ್ಸ್ಟ್ ಈ ತರ ಇಂಟರ್ಫೇಸ್ ಬರುತ್ತೆ. ಇವಾಗ ನೀವೇನ್ ಮಾಡ್ಕೋಬೇಕಪ್ಪ ಅಂದ್ರೆ ಸೊ ಇಲ್ಲಿ ಮೇಲ್ಗಡೆ ನಿಮ್ದು ಕಾರ್ನರ್ ಅಲ್ಲಿ ನಿಮ್ದು ಐಕಾನ್ ಇರುತ್ತೆ, ಅಂದ್ರೆ ನೀವು ಯಾವ ನೇಮ್ ನಲ್ಲಿ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ನೋಡಿ. ಸೊ ಆ ನೇಮ್ ಇರುತ್ತೆ. ನೀವು ಒಂದೇನಾದ್ರು ಪ್ರೊಫೈಲ್ ಹಾಕಿದ್ರಪ್ಪ ಅಂದ್ರೆ ಪ್ರೊಫೈಲ್ ಇರುತ್ತೆ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ ತುಂಬಾನೇ ಜಿಮೇಲ್ ಐಡಿ ಬರ್ತವೆ. ನಿಮ್ದು ಎಷ್ಟು ಕ್ರಿಯೇಟ್ ಮಾಡಿದ್ರಲ್ಲ ಅಷ್ಟು. ನೀವು ಯಾವ್ದು ಚೇಂಜ್ ಮಾಡ್ಬೇಕಲ್ಲ ನಂಬರ್, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ ಗೂಗಲ್ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಗೂಗಲ್ ಅಕೌಂಟ್ ಅಂತ ಒಂದು ಆಪ್ಷನ್ ಇರುತ್ತೆ ಕೆಳಗಡೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ತುಂಬಾನೇ ಆಪ್ಷನ್ಸ್ ಬರ್ತವೆ. ಇಲ್ಲಿ ನೋಡಿ ಹೋಮು, ಪರ್ಸನಲ್ ಇನ್ಫಾರ್ಮೇಶನ್, ಡೇಟಾ ಅಂಡ್ ಪ್ರೈವಸಿ ಅಂತೇಳಿ. ನೀವು ಪರ್ಸನಲ್ ಇನ್ಫಾರ್ಮೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ತುಂಬಾನೇ ಆಪ್ಷನ್ಸ್ ಬರ್ತವೆ. ಹಾಗೆ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿ. ಇಲ್ಲಿ ನೋಡಿ ಇಮೇಲ್ ಮತ್ತೆ ಫೋನ್ ನಂಬರ್ ಎರಡು ಆಪ್ಷನ್ ಇದಾವೆ. ಅಲ್ಲಿ ಫೋನ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಫೋನ್ ನಂಬರ್ ಇದೆ ನಿಮ್ ಕೆಳಗಡೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಡೈರೆಕ್ಟ್ ಆಗಿ ನಿಮ್ಗೆ ಈ ತರ ನೋಡೋಕೆ ಸಿಗುತ್ತೆ. ಸ್ವಲ್ಪ ಲೋಡಿಂಗ್ ಆದ್ಮೇಲೆ ಇಲ್ಲಿ ನೋಡಿ ವೆರಿಫೈಡ್ ಅಂತ ಬಂದ್ಬಿಟ್ಟು ಸೊ ಮೇಲ್ಗಡೆ ನಿಮ್ ನೇಮ್ ಬರ್ತಾ ಇದೆ, ಅಂದ್ರೆ ನಿಮ್ದು ನಂಬರ್ ಬರ್ತಾ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಲೋಡಿಂಗ್ ತಗೊಳುತ್ತೆ. ಆಮೇಲೆ ನೋಡಿ ಈ ರೀತಿ ನಿಮ್ದು ಫೋನ್ ನಂಬರ್ ಶೋ ಆಗುತ್ತೆ. ಇಲ್ಲಿ ಡಿಲೀಟ್ ಮತ್ತೆ ಪೆನ್ಸಿಲ್ ಐಕನ್ ಎರಡು ಕಾಣಿಸ್ತಾ ಇದಾವೆ. ಇವಾಗ ನಾವು ಡಿಲೀಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಸೊ ನಂಬರ್ ಪರ್ಮನೆಂಟ್ ಆಗಿ ಡಿಲೀಟ್ ಆಗುತ್ತೆ. ಆಮೇಲೆ ನಿಮ್ಗೆ ಹೊಸದಾಗಿ ನಂಬರ್ಗೆ ಆಡ್ ಮಾಡೋ ಆಪ್ಷನ್ ಸಿಗುತ್ತೆ, ಹೊಸ ನಂಬರ್. ಇವಾಗ ನೀವು ಆ ರೀತಿ ಮಾಡಕ್ ಹೋಗ್ಬೇಡಿ. ಇಲ್ಲಿ ಪೆನ್ಸಿಲ್ ಐಕನ್ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಲೋಡಿಂಗ್ ತಗೊಳುತ್ತೆ. ಆಮೇಲೆ ಸ್ವಲ್ಪ ಲೋಡಿಂಗ್ ತಗೊಳಾದ್ಮೇಲೆ ಸೊ ನಿಮ್ದು ಲಾಕ್ ಸ್ಕ್ರೀನ್, ಅಂದ್ರೆ ನೀವು ಸ್ಕ್ರೀನ್ಗೆ ಲಾಕ್ ಇಟ್ಟಿರ್ತಾರೆ ನೋಡಿ. ಸೊ ಅದು ಫಿಂಗರ್ ಪ್ರಿಂಟ್ ಆಗಿರ್ಬೋದು ಮತ್ತೆ ಪ್ಯಾಟರ್ನ್ ಆಗಿರ್ಬೋದು. ಸೊ ಒಂದು ಲಾಕ್ ಇರುತ್ತೆ. ಆ ಲಾಕ್ ನ ನೀವು ಎಂಟರ್ ಮಾಡಬೇಕು. ಎಂಟರ್ ಮಾಡಿದಾದ್ಮೇಲೆ ಸ್ವಲ್ಪ ಲೋಡಿಂಗ್ ಆಗುತ್ತೆ. ಆಮೇಲೆ ನಿಮ್ಗೆ ಡೈರೆಕ್ಟ್ ಆಗಿ ಮತ್ತೆ ಅದೇ ಆಪ್ಷನ್ ಬರುತ್ತೆ. ಮತ್ತೆ ನೀವು ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ನೋಡಿ ಒಂದು ಆಪ್ಷನ್ ಇದೆ. ಏನಪ್ಪಾ ಆಪ್ಷನ್ ಅಂದ್ರೆ ಕ್ಯಾನ್ಸಲ್ ಮತ್ತೆ ಅಪ್ಡೇಟ್ ನಂಬರ್ ಅಂತೇಳಿ. ಸೊ ನೀವು ಅಪ್ಡೇಟ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಲೋಡಿಂಗ್ ತಗೊಳುತ್ತೆ. ಇಲ್ಲಿ ನೋಡಿ ಈ ರೀತಿ ಇಂಟರ್ಫೇಸ್ ಬಂತು. ನೀವು ಬೇಕಾದ್ರೆ ಇದನ್ನ ನಂಬರ್ನ ಎಡಿಟ್ ಮಾಡ್ಕೋಬಹುದು. ಸೊ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಯಾವ ನಂಬರ್ ಬೇಕು ನೋಡಿ ಆ ನಂಬರ್ನ ಟೈಪ್ ಮಾಡಿ. ಟೈಪ್ ಮಾಡಿಬಿಟ್ಟು ಕೆಳಗಡೆ ಸೆಲೆಕ್ಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ. ಸೆಲೆಕ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ನೀವು ಯಾವ ನಂಬರ್ನ ಆಡ್ ಮಾಡಿರ್ತಾರೆ ನೋಡಿ, ಅದಕ್ಕೆ ಒಂದು OTP ಬರುತ್ತೆ. ಸೊ ಆ OTP ಬಂತಪ್ಪ ಅಂದ್ರೆ ಆ OTP ನ ನೀವು ಇಲ್ಲಿ ಎಂಟರ್ ಮಾಡಬೇಕು. ಸೊ ಆ ನಂಬರ್ OTP ಇರುತ್ತೆ. ಅದು ಆ OTP ನ ನೀವು ಎಂಟರ್ ಮಾಡಿದ್ಮೇಲೆ ನಿಮ್ದು ಕಂಪ್ಲೀಟ್ ಆಗಿ ನಂಬರ್ ಚೇಂಜ್ ಆಗುತ್ತೆ. ಇಷ್ಟೇ ಸಿಂಪಲ್. ನೀವು ಆರಾಮಾಗಿ ನಿಮ್ಮ ಫೋನ್ ನಂಬರ್ನ ಚೇಂಜ್ ಮಾಡ್ಕೋಬಹುದು ನಿಮ್ಮ ಗೂಗಲ್ ಅಕೌಂಟ್ ಇಂದು. ನಿಮ್ಗೆ ಏನಾದ್ರು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ. ಹಾಗೆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.